ಬೆಂಗಳೂರು ಕಮಿಷನರ್ ಸಾಹೇಬ್ರೆ, ನೀವು ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಬೇಕು. ಯಾಕಂತಂದ್ರೆ ನಿಮ್ಮ ಪೊಲೀಸರ ಕಳ್ಳಾಟವನ್ನ ಕಣ್ಣಾರೆ ನೋಡಿ ಏನಾಗ್ತಿದೆ ಇಲಾಖೆಯಲ್ಲಂತ. ಬೆಂಗಳೂರಿನ ಕಮಿಷನರ್ ಸಾಹೇಬ್ರೆ, ನೀವೆಲ್ಲೇ ಎಷ್ಟೇ ಬಿಸಿ ಇದ್ರೂ ಕೂಡ ಈ ಸುದ್ದಿ ಮಾತ್ರ ಮಿಸ್ ಮಾಡ್ಕೋಬಾರ್ದು. ಯಾಕಂತಂದ್ರೆ ನಿಮ್ಮ ಇಲಾಖೆಯ ಪೊಲೀಸರ ಕಳ್ಳಾಟಗಳು ಏನೇನಾಗ್ತಿದೆ ಗೊತ್ತಾ? FIR ದಾಖಲಾದ್ರೂ ಕೂಡ ರಾಜಾರೋಷವಾಗಿ ವ್ಯಾಪಾರಗಳಾಗ್ತಿದೆ. ದಿಲ್ದಾರಾಗಿ ವ್ಯಾಪಾರವನ್ನ ಮಾಡ್ತಿದ್ದಾನೆ ಪ್ರಕರಣದ ಆರೋಪಿ. ಅಂದ್ರೆ ಉಳ್ಳವರಿಗೊಂದು ನ್ಯಾಯ, ಬಡವರಿಗೆ ಪಾಪ ಅವರಿಗೊಂದು ಬೇರೆ ಕಾನೂನು, ಆ ರೀತಿ ಸಿಸ್ಟಮ್ ಏನಾದ್ರೂ ಬಂದು ಬಿಡ್ತಾ ಅಂತ. ಪೊಲೀಸರು ದುಡ್ಡಿರೋರಿಗೆ ಒಂದು ರೀತಿ, ದುಡ್ಡು ಇಲ್ಲದೆ ಇರೋರಿಗೆ ಇನ್ನೊಂದು ರೀತಿ, ಆ ರೀತಿ ಏನಾದ್ರೂ ಹೊಸ ಕಾನೂನು ಬಂತಂತ ಇಂಥ ಅನುಮಾನಗಳು ಮೂಡ್ತಾ ಇದೆ. ಪ್ರಕರಣದ ಆರೋಪಿ, ಪ್ರಕರಣ ದಾಖಲಾಗಿದೆ, ಆದರೂ ಕೂಡ ಆತನ ಕಳ್ಳಾಟಕ್ಕೆ ಬ್ರೇಕ್ ಇಲ್ಲ, ಆತನ ವ್ಯಾಪಾರ ವಹಿವಾಟುಗಳಿಗೆ ಬ್ರೇಕ್ ಇಲ್ಲ. ಅಂದ್ರೆ ದುಡ್ಡಿರೋರಿಗೆ ಬೇರೆ ಬೇರೆ ರೀತಿ ಕಾನೂನು, ನಿಧಾನ ರೀತಿ ಮಂದಗತಿಯಲ್ಲಿ. ಈ ಪೊಲೀಸ್ ಇಲಾಖೆಯಲ್ಲಿ ಹೊಸದಾಗಿನಾದ್ರೂ ರೂಲ್ಸ್ ಬಂತ ಅಂತ. ಈ ತಲೆಗೆ ಹೆಲ್ಮೆಟ್ ಹಾಕಿಲ್ಲ ಅಥವಾ ಸಣ್ಣ ಪುಟ್ಟ ಮಾಡಿದವ್ರನ್ನೆಲ್ಲ ಬಡ್ದು ತಗೊಂಡು ಹೋಗುವಂತ ದೃಶ್ಯಗಳೆಲ್ಲ ನೋಡಿದ್ವಿ. ಆದ್ರೆ ಈ ಪ್ರಕರಣ ಈಗ ಹಲವು ಅನುಮಾನಗಳಿಗೆ ಕಾರಣ ಆಗ್ತಿದೆ. ಪೊಲೀಸರ ನಡೆಯ ಮೇಲೆ ಅನುಮಾನಗಳಿದೆ. ಯಾಕೆ ಹಿಂಗೆ? FIR ಆಗಿದೆ, ಆತ ಆರೋಪಿ, ವಿಚಾರಣೆಯಾಗಬೇಕು, ವಂಚನೆಯ ಪ್ರಕರಣ ಇದೆ. ಆದ್ರೂ ಕೂಡ ಪೊಲೀಸರು ಯಾಕೆ ಮೀನಾಮೇಷ ಎಣಿಸ್ತಿದ್ದಾರೆ? ಜನ ಮಾತಾಡ್ಕೊಂತಿದ್ದಾರೆ ಏನಾದ್ರೂ ಸಂದಾಯ ಆಯ್ತಾ ಅಂತ. ಹೌದಾ? ಅದರ ಉತ್ತರವನ್ನ ಕೊಡಬೇಕಾಗಿದೆ ಈಗ ಪೊಲೀಸ್ ಇಲಾಖೆ. ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಆ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ಗಳಿದೆ. ಕಡಿಮೆ ಬೆಲೆಗೆ ಚಿನ್ನವನ್ನ ಕೊಡಿಸೋದಾಗಿ 2 ಕೋಟಿ ವಂಚನೆಯನ್ನ ಮಾಡಲಾಗಿದೆ. ಸಂಬಂಧಿ ಯುವಕನಿಗೆ 2 ಕೋಟಿ ವಂಚಿಸಿಬಿಟ್ಟಿದ್ದಾಳೆ ಮಹಿಳೆ. ಮದುವೆಯ ಖುಷಿಯಲ್ಲಿರಬೇಕಾದಂತ ಯುವಕ ಪುನೀತ್ ಕಂಗಾಲಾಗಿದ್ದಾರೆ. MP ಜ್ಯುವೆಲರ್ಸ್ ಓನರ್ ಮತ್ತು ಮಹಿಳೆ ಸೇರಿ ದೋಖಾ ಮಾಡಿದ್ರಂತೆ. HSR ಲೇಔಟ್ನಲ್ಲಿರುವಂತ MP ಜ್ಯುವೆಲರ್ಸ್ ಇದು. ಇದೇ ಚಿನ್ನದಂಗಡಿಯ ಮಾಲೀಕ ಇಂದ್ರಚಂದ್ ಮತ್ತು ಸವಿತಾ ರೆಡ್ಡಿ ಕಳ್ಳಾಟವನ್ನ ಆಡ್ಬಿಟ್ಟಿದ್ದಾರೆ. 2 ಕೋಟಿ ರೂಪಾಯಿ ವಂಚನೆಯಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಇವರೆಲ್ಲರ ಮೇಲೂ ಕೂಡ ಈಗ ಗಂಭೀರ ಆರೋಪಗಳಿದೆ. ಒಂದಲ್ಲ ಎರಡಲ್ಲ. ಸಂಬಂಧಿ ಯುವಕನಿಗೆ ಯಾರೋ ಗೊತ್ತಿಲ್ದಿರೋ ಅನಾಮಿಕ ಅಲ್ಲ, ಪರಿಚಯಸ್ತರೇ 2 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಅಂತ ಯುವಕ ಪುನೀತ್ ಈಗ ಕಂಗಲ್ಲಾಗಿ ಪ್ರಕರಣವನ್ನ ದಾಖಲಿಸಿದ್ದಾರೆ. ಇದು MP ಜ್ಯುವೆಲರ್ಸ್ HSR ಲೇಔಟ್ನಲ್ಲಿರುವಂತ ಒಂದು ಚಿನ್ನದ ಅಂಗಡಿ. ಇದು ಈ ಚಿನ್ನದ ಅಂಗಡಿಯ ಮಾಲೀಕ ಇಂದ್ರಚಂದ್ ಅಂತ, ಜೊತೆಯಲ್ಲಿ ಸವಿತಾ ರೆಡ್ಡಿ ಅಂತ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಇವರೆಲ್ಲ ಸೇರಿಕೊಂಡು ನನಗೆ ವಂಚನೆ ಮಾಡಿದ್ರು ಅಂತ HSR ಪೊಲೀಸ್ ಠಾಣೆಗೆ ಈಗಾಗಲೇ ಯುವಕ ಪುನೀತ್ ದೂರು ಕೊಟ್ಟಿದ್ದಾರೆ. ದೂರು ದಾಖಲಾಗಿದ್ರು ಕೂಡ 2 ಕೋಟಿ, 1 ರೂಪಾಯಿ 2 ರೂಪಾಯಿ ಅಲ್ಲ, 2 ಕೋಟಿ ರೂಪಾಯಿ ವಂಚನೆಯ ಕೇಸ್ನಲ್ಲಿ ಆರೋಪಿಗಳನ್ನ ಯಾವುದೇ ರೀತಿ ಅರೆಸ್ಟ್ ಇಲ್ಲ, ಏನಿಲ್ಲ. ಅವ್ರದ್ದೇನ್ ಚಿನ್ನದಂಗಡಿ ಕೆಲಸ ಇದೆ ಅದನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ. ಅಂದ್ರೆ ಪೊಲೀಸರು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನ ಮಾಡ್ತಿದ್ದಾರೆ ಅಂತ. ಮಹಿಳೆಯ ಜೊತೆ ಸೇರಿ 2 ಕೋಟಿ ರೂಪಾಯಿ ವಂಚನೆಯಾಗಿದೆ. ಚಿನ್ನದಂಗಡಿ ಮಾಲೀಕ ಇದ್ದಾನೆ, ನನಗೆ ನಾಮ ಹಾಕ್ಬಿಟ್ರು, ನನಗೆ ಮೋಸ ಆಗಿದೆ, ನಾನು ವಾಸ ಇರುವಂತ HSR ಲೇಔಟ್ ಅಲ್ಲೇ ನನಗೆ ಹೀಗಾಯ್ತು ಅಂತ ಆತ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಇವರೆಲ್ಲ ಪ್ಲಾನ್ ಮಾಡ್ಕೊಂಡೆ ಹೀಗಾದ್ರು. ನಾನು ಮದುವೆಗೆ ಚಿನ್ನವನ್ನ ಖರೀದಿ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದೆ, ಆದ್ರೆ ನನ್ನನ್ನ ಈ MP ಜ್ಯುವೆಲರ್ಸ್ಗೆ ಕರ್ಕೊಂಡ್ಬರ್ತಾರೆ, ನಂತರದಲ್ಲಿ ಇಲ್ಲಿ ವೇಸ್ಟೇಜಿಗೆಲ್ಲ ಕಡಿಮೆ ಬೀಳುತ್ತೆ ಅಂತೆಲ್ಲ ಹೇಳಿ ಯಾಮಾರಿಸ್ತಾರಂತೆ. ಮಾರ್ಚ್ 27ರಂದು ಚಿನ್ನ ಖರೀದಿಗೆ ಪುನೀತ್ ಬಂದಿರ್ತಾನೆ. 2 ಕೋಟಿ ಹಣವನ್ನ ನೀಡಿ ಚಿನ್ನದ ವ್ಯಾಪಾರ ಮಾಡಿದ್ರು. ನಾಳೆ ಬಂದು ಚಿನ್ನವನ್ನ ತೆಗೆದುಕೊಳ್ಳಿ ಅಂತ ಮಾಲೀಕ ಹೇಳ್ತಾನೆ. ಮಾರನೇ ದಿನ ಬಂದು ಚಿನ್ನ ಕೇಳಿದ್ರೆ ಕಥೆನೇ ಬೇರೆ. ಸವಿತಾ ಬಳಿ ಮಾತನಾಡಿದ್ದೀನಿ ಹೋಗು ಅಂತಾನಂತೆ. ಸವಿತಾ ಬಳಿ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತಾರಂತೆ. ಇಂದ್ರಚಂದ್ ಬಳಿಯೇ ಮಾತನಾಡಿ ಅಂತ ಆಕೆ ಹೇಳೋದು. ಅಂದ್ರೆ ಇಬ್ರಿಗಿಬ್ರು ವಂಚನೆ ಮಾಡೋದು ಬಹಳ ಸ್ಪಷ್ಟವಾಗುತ್ತೆ. ನಂತರದಲ್ಲಿ ಯಾವಾಗ ವಂಚನೆ ಆಯ್ತು ಅಂತ ಗೊತ್ತಾಗ್ತಿದ್ದಂತೆ ನಂತರ ಪ್ರಕರಣಕ್ಕೆ ದೂರು ಕೊಡ್ತಾರೆ. ಬಟ್ ಇಷ್ಟೇ ಅಲ್ಲ, ಹಲವರಿಗೆ ಇದೇ ರೀತಿಯಾಗಿ ನಾಮ ಹಾಕಿದ್ರಂತೆ. ಜೊತೆಯಲ್ಲಿ ಆನ್ಲೈನ್ ಟ್ರಾನ್ಸಾಕ್ಷನ್ ಬೇಡ, ಹಣಗೇ ಕೊಡಬೇಕು, ನನಗೆ ಕ್ಯಾಶೇ ಬೇಕು, ಎಲ್ಲೆಲ್ಲಿ ತಪ್ಪಿಸ್ಕೋಬೋದಲ್ಲ. ಹಣದ ಮೂಲಕವೇ ವ್ಯಾಪಾರವನ್ನ ಮಾಡ್ತಿದ್ದಂತೆ ಈ ಇಂದ್ರಚಂದ್. ಈತನ ಮೇಲೆ ಗಂಭೀರ ಆರೋಪಗಳಿದೆ. ಈಗ ಕೇಸ್ ದಾಖಲಾಗಿದೆ, ಆದರೆ ಯಾವುದೇ ವಿಚಾರಗಳಿಲ್ಲ. FIR ಆದ್ರೂ ಕೂಡ ಅರೆಸ್ಟ್ ಮಾಡಿಲ್ಲ. ಇಷ್ಟು ದೊಡ್ಡ ಪ್ರಕರಣ, ಹಣಗಳ ಸಂದಾಯಗಳಾಗಿದೆ. ದಾಖಲಾತಿ ಕೊಟ್ಟರು ಕೂಡ ಆರೋಪಿಯನ್ನ ಬಂಧನ ಮಾಡದೆ ಆರೋಪಿಯ ಬೆನ್ನಿಗೆ ಪೊಲೀಸರು ನಿಂತು ಬಿಟ್ರಾ? ಏನಾದರೂ ಸಂದಾಯ ಆಯ್ತಾ? ಆತನಿಗೆ ಮೋಸ ಆಗ್ತಿದ್ರು ಕೂಡ ಯಾಕೆ ಸುಮ್ಮನಿದ್ರು ಅನ್ನುವಂತ ಅನುಮಾನಗಳು ಮೂಡ್ತಾ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.